ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸಿಂಥಸಿಸ್ ಆಫ್ ಫಿನೈಲೆಫ್ರಿನ್. ಮೆಡಿಸಿನಲ್ ಕೆಮಿಸ್ಟ್ರಿ ಎಕ್ಸಾಮ್ ಹತ್ರ ಇರುವಾಗ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಲಿಟ್ರಲಿ ತುಂಬ ನಾವು ಕಷ್ಟನ ಫೇಸ್ ಮಾಡಿದ್ದೀವಿ. ಸೊ ಅದಕ್ಕೆ ಟ್ರಿಕ್ಸಿಂದ ನಾವು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಎಲ್ಲ ನೆನ್ಪಿಟ್ಕೊಬೋದು. ಎಷ್ಟೊಂದು ಸಿಂಥಸಿಸ್ ಇರುತ್ತೆ, ಎಷ್ಟೊಂದು ಸ್ಟ್ರಕ್ಚರ್ಸ್ನ ನಾವು ಕಲಿಬೇಕಾಗಿರುತ್ತೆ. ಸೊ ಎಲ್ಲ ಲಾಸ್ಟಲ್ಲಿ ಕನ್ಫ್ಯೂಸ್ ಆಗಿರುತ್ತೆ. ಸೊ ಆ ಥರ ಆಗೋದು ಬೇಡ, ನಾವು ಮುಂಚೆಯಿಂದನೇ ಪ್ರಿಪೇರ್ ಆಗಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, 3 ಸ್ಟೆಪ್ಸಲ್ಲಿ ಈಸಿಯಾಗಿ ಯಾವ ಥರ ಫಿನೈಲೆಫ್ರಿನ್ ಸಿಂಥಸಿಸ್ ಆಗುತ್ತೆ ಅಂತ ಈಸಿಯಾಗಿ ಕಲಿಯೋಣ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾವು ಯಾವುದೇ ಒಂದು ಸಿಂಥಸಿಸ್ನ ನಾವು ನೆನ್ಪಿಡ್ಕೊಬೇಕು ಅಂತಂದರೆ ಅದ್ರ ಮೇಯ್ನ್ ಸ್ಟ್ರಕ್ಚರ್, ಆ ಮಾಲಿಕ್ಯೂಲ್ ಸ್ಟ್ರಕ್ಚರ್ ನಮ್ಮ ತಲೆಯಲ್ಲಿರಬೇಕು. ಸೊ ಇವಾಗ ಫಿನೈಲೆಫ್ರಿನ್ ಸ್ಟ್ರಕ್ಚರ್ ನಮ್ಮ ತಲೆಯಲ್ಲಿರಬೇಕು. ಫಸ್ಟು ಇದನ್ನು ನಾವು ಕಲ್ತ್ಕೊಬೇಕು, ಫಿನೈಲೆಫ್ರಿನ್ ಸ್ಟ್ರಕ್ಚರ್ನ ಕಲ್ತ್ಕೊಬೇಕು. ನೆಕ್ಸ್ಟ್ ಇದರಲ್ಲಿ ಏನೇನಿದೆ ಆದರೆ ಅಂತ ತಿಳ್ಕೊಬೇಕು. ಫ್ರೆಂಡ್ಸ್, ಇದನ್ನು ನಾವು ಈ ಮಾಲಿಕ್ಯೂಲ್ನ ನಾವು ಫೀನಾಲ್ ಅಂತ ಕರಿತೀವಿ. ಓಕೆ, ಇದನ್ನು ನಾವು ಫೀನಾಲ್ ಅಂತ ಕರಿತೀವಿ. ನೆಕ್ಸ್ಟ್ ಇದನ್ನು ನಾವು ಮಿಥೈಲ್ ಅಮೈನ್ ಅಂತ ಕರಿತೀವಿ. ಮಿಥೈಲ್ ಅಮೈನ್ ಅಂತ ಕರಿತೀವಿ. ಸೊ ಫ್ರೆಂಡ್ಸ್, ನಾವು ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ, ಈಗ ಇದೊಂದೇ ಮಾಲಿಕ್ಯೂಲ್ ಅಂತಲ್ಲ, ಸಾಲ್ಬ್ಯೂಟಮಲ್ ಬರುತ್ತೆ. ಸಾಲ್ಬ್ಯೂಟಮಲ್ ಅಂತ ತಿಳ್ಕೊಂಡ್ರೆ ಸಾಲ್ಬ್ಯೂಟಮಲ್ ಸ್ಟ್ರಕ್ಚರ್ ಫಸ್ಟ್ ನಮ್ಮ ತಲೆಯಲ್ಲಿ ಇರಬೇಕು. ಇವಾಗ ಫಿನೈಲೆಫ್ರಿನ್ ಕಲಿತಾ ಇದ್ದೀವಿ, ಫಿನೈಲೆಫ್ರಿನ್ ಸ್ಟ್ರಕ್ಚರ್ ತಲೆಯಲ್ಲಿ ಪಟ್ ಅಂತ ಬಂದಿರಬೇಕು. ಇವಾಗ ಇದು ಸಿಂಥಸಿಸ್ ಬಂದ್ಬಿಟ್ಟು 3 ಸ್ಟೆಪ್ಪಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇದಕ್ಕೆ ಇನ್ನೊಂದು ನೇಮ್ ಇದೆ ಫ್ರೆಂಡ್ಸ್. ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಫ್ರಿಡೆಲ್ ಕ್ರಾಫ್ಟ್ ಅಸೈಲೇಷನ್. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಅಮೈನೇಷನ್ ಆಗುತ್ತೆ. ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ವೆರಿ ಸಿಂಪಲ್ ಫ್ರೆಂಡ್ಸ್, ರಿಡಕ್ಷನ್ ಆಗುತ್ತೆ. ಈ 3 ಸ್ಟೆಪ್ ತಲೆಯಲ್ಲಿರಬೇಕು. ಫಸ್ಟು ಅದಕ್ಕಿಂತ ಮುಂಚೆ ಅದ್ರ ಮಾಲಿಕ್ಯೂಲು ನಮ್ಮ ತಲೆಯಲ್ಲಿರಬೇಕು. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತಂದರೆ ಫ್ರೆಂಡ್ಸ್, ವೆರಿ ಸಿಂಪಲ್. ಇಲ್ಲಿ ನಾವು ಇದೆಲ್ಲ ಬರಬೇಕು ಅಂದರೆ ಫೀನಾಲ್ ಇರಬೇಕು. ಮೇಯ್ನ್ ಮಾಲಿಕ್ಯೂಲ್ ಇದೇನೆ. ಫ್ರಿಡೆಲ್ ಕ್ರಾಫ್ಟ್ ಅಸೈಲೇಷನ್ ಆಗುತ್ತೆ ಫಸ್ಟ್ ಸ್ಟೆಪ್ಪಲ್ಲಿ. ಯಾವುದ್ರ ಜೊತೆ ಅಂತಂದರೆ ಫೀನಾಲ್ ವಿತ್ ಕ್ಲೋರೋ ಅಸಿಟೈಲ್ ಕ್ಲೋರೈಡ್. ಏನಾಗುತ್ತೆ ಅಂತ ಬರ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇದು ಫೀನಾಲು ಫ್ರೆಂಡ್ಸ್. ಇಲ್ಲಿ 2 ನಮಗೆ ಗೊತ್ತಿರುತ್ತೆ, ಇದೊಂದು 2 ಹೆಚ್ಚಿರುತ್ತೆ. ಸೊ ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಬರಿತೀನಿ. ನೆಕ್ಸ್ಟು ಕ್ಲೋರೋ ಅಸಿಟೈಲ್ ಕ್ಲೋರೈಡ್. ಈ ಮಾಲಿಕ್ಯೂಲ ನಾವೇನಂತ ಕರಿತೀವಿ ಅಂದರೆ ಕ್ಲೋರೋ ಅಸಿಟೈಲ್ ಕ್ಲೋರೈಡ್ ಅಂತ ಕರಿತೀವಿ. ಓಕೆ ಫ್ರೆಂಡ್ಸ್, ಇದ್ರ ಜೊತೆ ನಾವಿಲ್ಲಿ ಏನು ಹಾಕಬೇಕು ಅಂತಂದರೆ, ಇನ್ ದಿ ಪ್ರೆಸೆನ್ಸ್ ಆಫ್ ಕಾಮನ್ ಸೆನ್ಸು ನಮಗೆ ಗೊತ್ತು, ಬೇಸಿಕ್ ಸೆಕೆಂಡ್ ಪೇಯಿಂದ ಕಲ್ತಿದ್ದೀವಿ. ಫ್ರಿಡೆಲ್ ಕ್ರಾಫ್ಟ್ ಅಸೈಲೇಷನ್ನು ಒಂದು ಇಲ್ಲಿ ಪ್ರೆಸೆನ್ಸ್ ಆಫ್ ವಿಚ್ ಮಾಲಿಕ್ಯೂಲಿಂದ ಆಗುತ್ತೆ ಅಂತಂದರೆ ಅಲ್ಯೂಮಿನಿಯಂ ಕ್ಲೋರೈಡ್. ಸೆಕೆಂಡ್ ಪೇಯಿಂದನೂ ನಮಗೆ ಗೊತ್ತು, ಫ್ರಿಡೆಲ್ ಕ್ರಾಫ್ಟ್ ಅಸೈಲೇಷನಲ್ಲಿ ಇಂಟರ್ಮೀಡಿಯೇಟ್ ಬಂದ್ಬಿಟ್ಟು ಅಲ್ಯೂಮಿನಿಯಂ ಕ್ಲೋರೈಡ್. ಸಿಂಪಲ್ ಫ್ರೆಂಡ್ಸ್, ಇನ್ ದ ಪ್ರೆಸೆನ್ಸ್ ಆಫ್ ಅಲ್ಯೂಮಿನಿಯಂ ಕ್ಲೋರೈಡ್ ಫಿನಾಲ್ ರಿಯಾಕ್ಟ್ಸ್ ವಿತ್ ಕ್ಲೋರೋ ಅಸಿಟೈಲ್ ಕ್ಲೋರೈಡ್. ಇದನ್ನೇ ಜ್ಞಾಪಕ ಮಾಡ್ಕೊಬೇಕು, ಕ್ಲೋರೋ ಅಸಿಟೈಲ್ ಕ್ಲೋರೈಡ್. ಇವಾಗ ಏನಾಗುತ್ತೆ ಅಂತಂದರೆ ಸಿಂಪಲ್ ಫ್ರೆಂಡ್ಸ್, ಇದು ಕಿತ್ತೋಗುತ್ತೆ. ಓಕೆ, HCl ಕಿತ್ತೋಗುತ್ತೆ. HClನ ಕಿತ್ತಾಕಿ, ಸಿಂಪಲ್ಲಾಗಿ HCl ಕಿತ್ತಾಕ್ಬಿಟ್ಟು ಮಿಕ್ಕಿದನ್ನ ಬರ್ಕೊಳ್ಳೋಣ. OH ಆ್ಯಸ್ ಇಟ್ ಈಸ್ ಹಂಗೆ ಇರುತ್ತೆ. ನೆಕ್ಸ್ಟು ಇದು ರಿಮೂವ್ ಆದಮೇಲೆ ಮಿಕ್ಕಿದೇನು, ಇದು ಕಾರ್ಬನ್ ಡಬಲ್ ಬಾಂಡ್ O. ನೆಕ್ಸ್ಟ್ ಅದಾದಮೇಲೆ CH2Cl. ಓಕೆ, ಇದನ್ನು ಬರ್ಕೊಂಡ್ವಿ. ಇದು ಫಸ್ಟ್ ಸ್ಟೆಪ್ಪು ಮುಗಿದೋಯ್ತು ಫ್ರೆಂಡ್ಸ್. ನೆಕ್ಸ್ಟು ನಾವೀಗ ಸೆಕೆಂಡ್ ಸ್ಟೆಪ್ಪಿಗೆ ಬರೋಣ. ಫಸ್ಟ್ ಸ್ಟೆಪ್ಪಲ್ಲಿ ಏನು ಫ್ರೆಂಡ್ಸ್, ಇವಾಗ ಸೆಕೆಂಡ್ ಸ್ಟೆಪ್ ನೋಡೋಣ. ಸಿಂಪಲ್, ಫಸ್ಟ್ ಸ್ಟೆಪ್ಪಲ್ಲಿ ಬರೆದಿರೋದನ್ನ ಬರ್ಕೊತೀವಿ. ನೆಕ್ಸ್ಟ್ ಹೆಸರಲ್ಲೇ ಇದೆ ಅಮೈನೇಷನ್.
ಅಮೈನೇಷನ್ ಅಂದರೆ ಸಿಂಪಲ್ ಫ್ರೆಂಡ್ಸ್ ಮೀಥೈಲ್ ಅಮೈನ ನಾವು ಇಲ್ಲಿ ಹಾಕಬೇಕಾಗುತ್ತೆ. ಮೀಥೈಲ್ ಅಮೈನ್ ಇಲ್ಲೂ ಕೂಡ ಸೇಮ್ HCl ರಿಮೂವ್ ಆಗುತ್ತೆ. ಹ್ಯಾವ್ ಟು ರಿಮೂವ್ ದಿ HCl ಆ್ಯಂಡ್ ಮಿಕ್ಕಿದನ್ನು ಬರಿಬೇಕಾಗುತ್ತೆ. C double bond as it is CH2 NH CH3. ಓಕೆ, ಇದು ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದಿದೆ ನಮಗೆ. ಇವಾಗ ಥರ್ಡ್ ಸ್ಟೆಪ್ಪು. ಸಿ ಫ್ರೆಂಡ್ಸ್, ಇವಾಗ ಥರ್ಡ್ ಸ್ಟೆಪ್ಪು ವೆರಿ ಸಿಂಪಲ್. ಥರ್ಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ರಿಡಕ್ಷನ್ ಆಗುತ್ತೆ. ರಿಡಕ್ಷನ್ ಅಂದರೆ ಗೊತ್ತು ನಮಗೆ. ರಿಡಕ್ಷನ್ ಅಂದರೆ ಇದು ಬಾಂಡು ರಿಮೂವ್ ಆಗಿಬಿಟ್ಟು ಮೀನ್ಸ್ ಅಡಿಷನ್ ಆಫ್ ಹೈಡ್ರೋಜನ್ನ ನಾವು ರಿಡಕ್ಷನ್ ಅಂತ ಕರಿತೀವಿ. ಇದು ನಮಗೆ ಗೊತ್ತಿರ್ತಕ್ಕಂಥ ವಿಷಯ. ಅಡಿಷನ್ ಆಫ್ ಹೈಡ್ರೋಜನ್ ಈಸ್ ಕಾಲ್ಡ್ ಆಸ್ ರಿಡಕ್ಷನ್ ಅಂತ ನಮಗೆ ಗೊತ್ತಿರೋದೇ ಇದು ಮ್ಯಾಟ್ರು. ಸೊ ಇಲ್ಲಿ ರಿಡಕ್ಷನ್ ಯಾವುದರಲ್ಲಿ ಅಂತಂದರೆ ಇನ್ ಪ್ರೆಸೆನ್ಸ್ ಆಫ್ ಅಲ್ಯೂಮಿನಿಯಂ ಐಸೋಪ್ರೊಪಾಕ್ಸೈಡ್. ಓಕೆ, ಇನ್ ಪ್ರೆಸೆನ್ಸ್ ಆಫ್ ಅಲ್ಯೂಮಿನಿಯಂ ಐಸೋಪ್ರೊಪಾಕ್ಸೈಡ್ ಇಲ್ಲಿ ರಿಡಕ್ಷನ್ ಆಗುತ್ತೆ. ರಿಡಕ್ಷನ್ ಆದಮೇಲೆ ಏನಾಗುತ್ತೆ ಅಂತಂದರೆ ಫ್ರೆಂಡ್ಸ್, ಇದನ್ನು ಫಿನಾಲ್ ಅಂತ ಕರಿತೀವಿ. ನೆಕ್ಸ್ಟ್ ಸಿ ಫ್ರೆಂಡ್ಸ್, ಇದು ರಿಡಕ್ಷನ್ ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್. ಇಲ್ಲೊಂದು H ಆ್ಯಡ್ ಆಗುತ್ತೆ, ಕೆಳಗಡೆ ಒಂದು H ಆ್ಯಡ್ ಆಗುತ್ತೆ. ಇನ್ನು ಮಿಕ್ಕಿರೋದು ಆ್ಯಸ್ ಇಟ್ ಈಸ್ ನಾವೇನು ಬರಿತೀವೋ ದಿಸ್ ಈಸ್ ದಿ ಫಿನೈಲ್ ಎಫ್ರೈನ್. ಓಕೆ ಫ್ರೆಂಡ್ಸ್, ಇಲ್ಲಿ ಸಿಂಪಲ್ಲಾಗಿ ಜ್ಞಾಪನ ಇಟ್ಕೊಳ್ಳಿ. ಫಸ್ಟು ಫಿನಾಲ್ ಜೊತೆ ಕ್ಲೋರಾಸಿಟಲ್ ಕ್ಲೋರೈಡ್ ರಿಯಾಕ್ಟ್ ಆಗುತ್ತೆ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ನೆಕ್ಸ್ಟ್ ನಮಗೊಂದು ಮಾಲಿಕ್ಯೂಲ್ ಬರುತ್ತೆ. ನೆಕ್ಸ್ಟು ಅದ್ರ ಜೊತೆ ನಾವು ಅಮೈನೇಷನ್ ಮಾಡಬೇಕು ವಿತ್ ದಿ ಹೆಲ್ಪ್ ಆಫ್ ದಿ ಮಾಲಿಕ್ಯೂಲ್ ಮೀಥೈಲ್ ಅಮೈನ್. ಇದು ನಾವು ಮೀಥೈಲ್ ಅಮೈನ್ ಅಂತ ಕರಿತೀವಿ, ಮೀಥೈಲ್ ಅಮೈನ್. ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಬಂದಿರುತ್ತೋ ಅದ್ರ ಜೊತೆ ನಾವು ರಿಡಕ್ಷನ್ ಮಾಡಿದ್ರೆ ಫೈನಲ್ ಆಗಿ ನಮಗೆ ಫಿನೈಲ್ ಎಫ್ರಿನ್ ಬರುತ್ತೆ. ದಿಸ್ ಈಸ್ ಅಬೌಟ್ ದಿ ಸಿಂಥಸಿಸ್ ಆಫ್ ಫಿನೈಲ್ ಎಫ್ರಿನ್.